ಪುಣ್ಯಕ್ಷೇತ್ರ ತಿರುಪತಿ ವೆಂಕಟರಮಣ ಸ್ವಾಮಿ ಅಲಂಕಾರ ದರ್ಶನ ಪಡೆದ ಹಾಗೆ ಈ ದಿನ ಯಲ್ದೂರು ಗ್ರಾಮದಲ್ಲಿ ಕೋದಂಡರಾಮಸ್ವಾಮಿ ದೇವರ ದರ್ಶನದ ಶಯನೋತ್ಸವ ಕಾರ್ಯಕ್ರಮ ಅಂಗವಾಗಿ ವಿಶೇಷ ಪೂಜಾ ಅಲಂಕಾರ ದರ್ಶನ ಹಾಗೂ ಬಹಳ ವಿಜೃಂಭಣೆಯಿಂದ ದೇವರ ದರ್ಶನ ವೈಭವ ಹಾಗೂ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಕಲಾ ತಂಡದವರಿಂದ ದೇವರ ಭಕ್ತಿಗೀತೆಗಳು ನಾಮ ಕೀರ್ತನೆಗಳೊಂದಿಗೆ ಈ ದಿನ ಕೊನೆಯ ದಿನ ಕಾರ್ಯಕ್ರಮ ಆಯೋಜಿಸಿದ ಲೇಟ್ ಜೀವಿ ನಾರಾಯಣ ಸ್ವಾಮಿ ಕುಟುಂಬದವರು ನೆರವೇರಿಸಿದರು ಹಾಗೂ ನಮ್ಮ ವಂಶ ಪಾರಂಪರೆಯಿಂದ ಹಾದಿ ಬಂದಿರುವ ಕಾರ್ಯಕ್ರಮ ಪ್ರತಿ ವರ್ಷವೂ ಇದೇ ರೀತಿ ಸಹಸ್ರ ಜನಸಂಖ್ಯೆಯಲ್ಲಿ ಭಕ್ತರ ದೇವರ ದರ್ಶನದೊಂದಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಮಾತನಾಡಿ, ಕೋದಂಡರಾಮಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ಈ ದಿನ ಕೊನೆಯ ದಿನವಾಗಿರುತ್ತದೆ. ಶಯನೋತ್ಸವ ಪೂಜಾ ಕಾರ್ಯಕ್ರಮ ಗ್ರಾಮದ ಹಿರಿಯರು ವಂಶ ಪರಂಪರೆಯಿಂದ ಹಾದಿ ಬಂದಿರುವ ಜೀವಿ ನಾರಾಯಣಸ್ವಾಮಿ ಕುಟುಂಬದವರು ನೆರವೇರಿಸಿದ್ದಾರೆ. ಅನೇಕ ಸಂಖ್ಯೆಯ ಭಕ್ತಾದಿಗಳು ಬಂದು ದೇವರ ಕೃಪೆ ದರ್ಶನ ಪಡೆದು ಈ ದಿನ ಮೂಲ ದೇವರ ತಿರುಪತಿ ತಿರುಮಲ ದೇವರ ದರ್ಶನದ ಹಾಗೆ ಎಲ್ಲಾ ಭಕ್ತರು ಬಂದು ದೇವರ ದರ್ಶನ ಪಡೆದು ಕೃಪೆರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮ ಕುಟುಂಬದವರು ಮೇಡಂ ರವರು ಮಾತನಾಡಿ, ಗ್ರಾಮದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ದಿನ ಶಯನೋತ್ಸವ ಕಾರ್ಯಕ್ರಮ ನಮ್ಮ ಹಿರಿಯರು ಕುಟುಂಬದವರ ಹಾದಿಯಲ್ಲಿ ನೆರವೇರಿಸುತ್ತೇವೆ. ಈ ದಿನ ದೇವರ ದರ್ಶನ ಪಡೆಯಲು ಎಲ್ಲ ಭಕ್ತರು ಪುಣ್ಯ ಎಂದರೆ ತಪ್ಪಾಗಲಾರದು. ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕುಟುಂಬದವರು ಹಾಗೂ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ಮೇಡಂ ರವರು ಮಾತನಾಡಿ, ಈ ಕಾರ್ಯಕ್ರಮ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಸುಮಾರು ವರ್ಷಗಳಿಂದ ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮ ನಮ್ಮ ಕುಟುಂಬದವರು ಕಷ್ಟಗಳಿಂದ ಹಮ್ಮಿಕೊಂಡಿರುತ್ತಾರೆ. ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಎಲ್ಲರ ಸಮ್ಮುಖದಿಂದ ಹಾಗೂ ಊರಿನ ಜನರ ಸಹಕಾರದಿಂದ ಯಶಸ್ಸು ಗಳಿಸಿದವು. ಬಂದಿರುವ ಎಲ್ಲ ಭಕ್ತರಿಗೂ ಅಧ್ಯಕ್ಷರು ಹಾಗೂ ವಕೀಲರು ಕೋದಂಡರಾಮಯ್ಯ ಕುಟುಂಬದವರು ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
ಸುಂದರವಾಗಿ ದೇವರನ್ನ ಅಲಂಕಾರ ಮಾಡಿರ್ತಾರೆ. ನಮ್ಮ ಎರಡು ಕಣ್ಣು ತುಂಬಿಸಿಕೊಳ್ಳಲು ನಾವು ತುಂಬಾನೇ ಅದೃಷ್ಟ ಮಾಡಿದ್ದೇವೆ. ಇಷ್ಟು ಹೇಳಲು ನಾನು ತುಂಬಾ ಖುಷಿ ಪಡುತ್ತೇನೆ. ತಮ್ಮಲ್ಲಿ ಒಂದು ಮಾತು, ಈ ಯಲ್ದೂರು ಗ್ರಾಮದಲ್ಲಿ ಕೋದಂಡರಾಮ ಸ್ವಾಮಿ ಒಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಈ ದಿನ ಕೊನೆ ದಿನ ಆಗಿ ರಾತ್ರಿ ಶಯನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಶಯನೋತ್ಸವ ಕಾರ್ಯಕ್ರಮ ನಿಮ್ಮ ವಂಶ ಪರಂಪರೆ ಕುಟುಂಬಸ್ಥರಿಂದ ಈಗ ಹಮ್ಮಿಕೊಂಡು ಮುಂದಿನ ವರ್ಷದಲ್ಲಿ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಒಂದು ವಿಜೃಂಭಣೆಯಿಂದ ಮಾಡ್ತಿರೋ ಒಂದು ನಂಬಿಕೆ ಇದೆ ಮೇಡಮ್. ಇದೆ ಸರ್, ಮಾಡೇ ಮಾಡ್ತೀವಿ. ನಮ್ಮವ ಅವರಪ್ಪ ಆ ಕಾಲದಿಂದ ನೆರವೇರಿಸ್ಕೊಂಡು ಬರ್ತಾನೆ ಇದ್ದಾರೆ. ಈಗಲೂ ನಮ್ಮ ಜಿ ವಿ ನಾರಾಯಣ ಸ್ವಾಮಿ ಅವ್ರ ಕುಟುಂಬ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಸೇರಿ ನೆರವೇರಿಸ್ತಾ ಇದೀವಿ. ನಮ್ಮ ಅಕ್ಕಪಕ್ಕ ಇದ್ದಾರೆ ನಮ್ಮ ಹೆಣ್ಮಕ್ಳೆಲ್ಲ. ಮುಂದೇನು ಇದೇ ರೀತಿ ನಡ್ಸ್ಕೊಂಡ್ ಬರ್ತೀವಿ ಅಂತ ಹೇಳಲು ಖುಷಿ ಪಡ್ತೇನೆ. ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಈ ಒಂದು ಕೋದಂಡ ರಾಮಸ್ವಾಮಿಯ ಬ್ರಹ್ಮರಥೋತ್ಸವದ ಪ್ರಯುಕ್ತವಾಗಿ ನಡೀತಕ್ಕಂಥ ಈ ಒಂದು ಶಯನೋತ್ಸವ ಕಾರ್ಯಕ್ರಮವು ನಮ್ಮ ಕುಟುಂಬದ ನಮ್ಮ ಮಾವನವರಾದ ದಿವಂಗತ ಜಿ ವಿ ನಾರಾಯಣ ಸ್ವಾಮಿ ಅವರು ತುಂಬಾ ಕಷ್ಟಗಳಲ್ಲಿದ್ದಂತಹ ಕಾಲದಿಂದಲೂ ಕೂಡ ಇದನ್ನ ಯಾವುದೇ ಒಂದು ತೊಂದರೆ ಇಲ್ಲದೆ ನಡೆಸಿಕೊಂಡು ಬಂದಿರುತ್ತಾರೆ. ಈಗ ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಕುಟುಂಬದ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಮೊಮ್ಮಕ್ಕಳು ಸೇರಿ ಇದನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದು ಇದನ್ನ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಊರಿನ ಎಲ್ಲ ಪ್ರಮುಖರ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರ, ಹಾಗೆಯೇ ಈ ಒಂದು ಕೋದಂಡ ರಾಮಸ್ವಾಮಿ ದೇವಸ್ಥಾನದ ಅರ್ಚಕರ ಸಹಕಾರದಿಂದ ನಾವು ಇದನ್ನು ತುಂಬಾ ಒಂದು ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದೆವು. ಇಂದಿನ ದಿನ ರಾತ್ರಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಹಾಗೆ ಈ ದಿನ ಮಧ್ಯಾಹ್ನದವರೆಗೂ ಕೂಡ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ದೇವರ ದರ್ಶನವನ್ನ ಮಾಡಿಕೊಂಡು ತಮ್ಮ ಕಣ್ಣನ್ನ ತುಂಬಿಸಿಕೊಂಡು ಧನ್ಯರಾಗಿ ಇಲ್ಲಿಂದ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಆ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತ ಆಶಿಸುತ್ತಾ ಈ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಯಲ್ದೂರು ಗ್ರಾಮ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವವು ದಿನಾಂಕ 23/4/2024 ವಿಜೃಂಭಣೆಯಿಂದ ನಡೆಯಿತು. ಪ್ರತಿನಿತ್ಯ ಸಂಜೆ ಒಂದೊಂದು ವಾಹನವಿರುತ್ತದೆ. ಅವು ಸಹ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದೆ. ದಿನಾಂಕ 26/4/2024 ಶ್ರೀಯುತ ದಿವಂಗತ ಜಿ ವಿ ನಾರಾಯಣ ಸ್ವಾಮಿ ಅವರು ಮತ್ತು ಅವರ ಕುಟುಂಬದವರಿಂದ ಶಯನೋತ್ಸವ ಕಾರ್ಯಕ್ರಮವು ನಡೆಯುತ್ತದೆ. ಅದು ಸಹ ತುಂಬಾ ವಿಜೃಂಭಣೆಯಿಂದ ನಡೆದಿದ್ದು ರಾತ್ರಿ ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿಯವರಿಂದ ಭಜನೆ ಕಾರ್ಯಕ್ರಮ ನೆರವೇರಿತು. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಯಲ್ದೂರಿನ ಗ್ರಾಮಸ್ಥರು ಎಲ್ಲರೂ ಬಂದು ಎಲ್ಲಿದೆ ಇಲ್ಲಿ ಆತರ ಎಸಿ ಆಫ್ ಮಾಡ್ಬಿಡ್ತೀಯಾ?
ತಿರುಮಲ ತೃಪ್ತಿಯಲ್ಲಿ ಯಾವ ರೀತಿ ಅಲಂಕಾರ ಮಾಡಿರ್ತಾರೋ ಅದೇ ರೀತಿಯಾಗಿ ಮೂಲ ದೇವರನ್ನ ವೆಂಕಟರಮಣ ಸ್ವಾಮಿ ಅಲಂಕಾರ ಮಾಡಿ ವಿಶೇಷವಾಗಿ ಜನರಿಗೆ ದರ್ಶನವನ್ನು ರಾತ್ರಿ ಜನರು ಸಾವಿರ ಗಟ್ಟಲೆ ಜನ ಬಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ಕೃತಾರ್ಥರಾಗಿರ್ತಾರೆ. ಈ ಒಂದು ದರ್ಶನಕ್ಕೆ ರಾತ್ರಿ ಒಂದು ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳು ಯಾವ ರೀತಿ ಬಂದು ಈ ದೇವರ ಒಂದು ಸಂಕಲ್ಪ ಶಯನೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳ್ಳುದು? ಎಷ್ಟು ಜನ ಬಂದಿದ್ರು ತಾವು ಏನು? ರಾತ್ರಿ ಸುಮಾರು ಒಂದು 200-300 ಜನ ಬಂದಿದ್ರು ದೇವಸ್ಥಾನಕ್ಕೆ. ಬಂದು ರಾತ್ರಿ 2 ಗಂಟೆಯಲ್ಲಿ ಇದ್ದು 2 ಗಂಟೆವರೆಗೂ ದೇವರ ದರ್ಶನ ಪಡ್ಕೊಂಡು ಹೋದ್ರು. ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ ಎಲ್ದೂರು ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಅಂಗವಾಗಿ ಧ್ವಜ ಆರೋಹಣದ ನಂತರ ಬರುವ ದಿನ ಶೈಲೋತ್ಸವ ಕಾರ್ಯಕ್ರಮ ಲೇಟ್ ಜಿ.ವಿ. ನಾರಾಯಣ ಅವರ ಕುಟುಂಬದವರು ನಡೆಸಿಕೊಡುತ್ತಾರೆ. ಇದರ ಅಂಗವಾಗಿ ನಿನ್ನೆ ಸಾಯಂಕಾಲ ಮೂಲ ದೇವರಿಗೆ ವಿಶೇಷವಾಗಿ ಹಂಗೆ ಬನ್ನಿ ಕೆಳಗಡೆ ಮಾಡ್ಕೊಂಡು ಉಂಡ್ರ ರೆಡ್ ಅದು ಮೇಲೆ